ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಏಪ್ರಿಲ್ ತಿಂಗಳ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಹಣ ಜಮೆ ಆಗಿರೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇ ಬಾರಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ನನ್ನ ಚಾನಲಲ್ಲಿ ಯಾವುದೇ ರೀತಿಯ ಫೇಕ್ ಇನ್ಫಾರ್ಮೇಷನ್ನ ತಿಳಿಸೋದಿಲ್ಲ, 100% ನಿಜವಾದ ಮಾಹಿತಿಗಳನ್ನ ತಿಳಿಸ್ತೀನಿ. ಇನ್ನು ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಒಂದಾದ ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಏಪ್ರಿಲ್ ತಿಂಗಳ ಹಣ ಈಗಾಗಲೇ ಅಕೌಂಟ್ಗೆ ಜಮೆ ಆಗಿದೆ. ನಿನ್ನೆಯಿಂದನೇ ಅಮೌಂಟು ಜಮೆ ಆಗಿದೆ. ಇದರ ಸ್ಕ್ರೀನ್ಶಾಟ್ ಕೂಡ ನಾನು ವಿಡಿಯೋದಲ್ಲಿ ನಿಮಗೆ ತೋರಿಸಿರ್ತೀನಿ, ಒಮ್ಮೆ ನೋಡ್ಕೊಳ್ಳಿ. ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಮಾರ್ಚ್ ತಿಂಗಳ ಹಣ ಕೆಲವರಿಗೆ ಇನ್ನೂ ಬಂದಿಲ್ಲ ಅಂತ ತುಂಬ ಜನ ಹೇಳ್ತಾ ಇದ್ರು. ಆದರೆ ಬಹಳಷ್ಟು ಮಂದಿಗೆ ಈಗಾಗಲೇ ಅನ್ನಭಾಗ್ಯ ಹಣ ಮಾರ್ಚ್ ತಿಂಗಳದ್ದು ಕೂಡ ಜಮೆ ಆಗಿದೆ. ಯಾರಿಗೆ ಬಂದಿಲ್ವೋ ಅವ್ರದ್ದು ಬ್ಯಾಂಕಲ್ಲಿ ಅಥವಾ ಆಧಾರ್ ಕಾರ್ಡ್ ನೇಮಲ್ಲಿ ಪ್ರಾಬ್ಲಮ್ ಇರುತ್ತೆ, ಅಂಥವರಿಗೆ ಮಾತ್ರ ಜಮೆ ಆಗಿಲ್ಲ. ಈ ನಡುವೆ ಏಪ್ರಿಲ್ ತಿಂಗಳ ಹಣ ಈಗಾಗಲೇ ಜಮೆ ಆಗಿದೆ. ನಾನು ಸ್ಕ್ರೀನ್ಶಾಟ್ ಕೂಡ ನಿಮಗೆ ತಿಳಿಸಿರ್ತೀನಿ. ನಿನ್ನೆ ಜಮೆ ಆಗಿದೆ 16/4 ಏಪ್ರಿಲ್ 16ನೇ ತಾರೀಕಂತೂ ಅಮೌಂಟು ಜಮೆ ಆಗಿದೆ. 850 ರೂಪಾಯಿ ಜಮೆ ಆಗಿದೆ. ಯಾರಾದರೂ ರೇಷನ್ ಕಾರ್ಡಲ್ಲಿ ಪ್ರಾಬ್ಲಮ್ ಇದೆ, KYCಯಲ್ಲಿ ಪ್ರಾಬ್ಲಮ್ ಆಗಿದ್ದರೆ, ಅಥವಾ ನಿಮ್ಮ ಬ್ಯಾಂಕ್ಗೆ ಆಧಾರ್ ಲಿಂಕ್ ಆಗಿಲ್ಲ ಅಂದರೆ ಲಿಂಕ್ ಮಾಡಿಸ್ಕೊಳ್ಳಿ. ಅದ್ರ ಮುಖಾಂತರನೇ ನಿಮಗೆ ಹಣ ಬರೋದ್ರಿಂದ, ಲಿಂಕ್ ಆಗಿಲ್ಲ ಅಂದವ್ರಿಗೆ ಮಾತ್ರ ಅಮೌಂಟು ಬರೋದಿಲ್ಲ. ನೀವು ಒಮ್ಮೆ ಚೆಕ್ ಮಾಡ್ಕೊಳ್ಳಿ, ಲಿಂಕ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಅದು ಗೊತ್ತಾಗುತ್ತೆ. DBT ಮುಖಾಂತರ ನೀವು ಲಾಗಿನ್ ಆಗಿ ನಿಮ್ಮ ಅನ್ನಭಾಗ್ಯ ಅಮೌಂಟ್ ಜಮೆ ಆಗಿರೋದ್ರ ಇನ್ಫಾರ್ಮೇಷನ್ ಕೂಡ ತಿಳ್ಕೊಬಹುದು. ಇನ್ನು DBTಲಿ ನೀವು ಗೃಹಲಕ್ಷ್ಮಿ ಸ್ಟೇಟಸ್ ಕೂಡ ಚೆಕ್ ಮಾಡಬಹುದು. ಗೃಹಲಕ್ಷ್ಮಿ ಅಮೌಂಟು ಯಾವ್ಯಾವ ತಿಂಗಳಲ್ಲಿ ಯಾವ್ಯಾವ ಡೇಟಲ್ಲಿ ಬಂದಿದೆ ಅನ್ನೋದು ಕೂಡ ನಿಮಗೆ DBTಲಿ ಗೊತ್ತಾಗುತ್ತೆ. ಅನ್ನಭಾಗ್ಯ ಸ್ಟೇಟಸ್ ಕೂಡ ನೀವು DBTಲಿ ಚೆಕ್ ಮಾಡ್ಕೋಬಹುದು. ಬಂದಿಲ್ಲ ಅಂದವರು ಇಲ್ಲಿವರೆಗೂ ವೆಯ್ಟ್ ಮಾಡಿ, ಆದಷ್ಟು ಬೇಗ ನಿಮಗೂ ಅಕೌಂಟ್ಗೂ ಕೂಡ ಜಮೆ ಆಗುತ್ತೆ. ಒಂದೇ ದಿನ ಎಲ್ಲರಿಗೂ ಬರೋದಕ್ಕೆ ಆಗೋದಿಲ್ಲ ಅಲ್ವಾ, ಅದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಎಲ್ರಿಗೂ ಕೂಡ ಜಮೆ ಆಗುತ್ತೆ, ಬಟ್ ವೆಯ್ಟ್ ಮಾಡಬೇಕು ಅಷ್ಟೇ. ಗೃಹಲಕ್ಷ್ಮಿ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, ಎಲ್ಲ ಒಂದೇ ದಿನ ಯಾರಿಗೂ ಸ್ಯಾಂಕ್ಷನ್ ಆಗಲ್ಲ. ಹಂತವಾಗಿ ಬರೋದ್ರಿಂದ ಯಾರಿಗೆ ಬಂದಿಲ್ವೋ ಅವರು ತಾಳ್ಮೆಯಿಂದ ಕಾಯಬೇಕು. ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಅನ್ನಭಾಗ್ಯ ಯೋಜನೆ ಅಡಿ ಮತ್ತು ಗೃಹಲಕ್ಷ್ಮಿ ಬಂದಿಲ್ಲ ಅಂದರೆ ಅದು ಕೂಡ ಸ್ಯಾಂಕ್ಷನ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.